ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಹಿಂದಿನ ವಾರ 9ನೇ ತಾರೀಕು ನನಗೊಬ್ಬರು ನನ್ನ ಕಸ್ಟಮರ್ ಫೋನ್ ಕಾಲ್ ಮಾಡ್ತಾರೆ. ಫೋನ್ ಕಾಲ್ ಮಾಡಿ ನಾವು ನೋಡಿರ್ತಕ್ಕಂಥ ಸ್ಥಳನ ತೆಗೆದುಕೋಬೋದೋ ಬೇಡವಾ ಅಂಥೇಳಿ ನನ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಅವರು ತುಂಬ ವರ್ಷಗಳಿಂದ ನನಗೆ ಪರಿಚಯ, ಅವರಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ತಿಳಿಸಿರ್ತೇನೆ. ಹಾಗೂ ಅವರ ಇನ್ನೂ ಕೆಲವರು ಕಸ್ಟಮರ್ಗಳಿಗೆ ಫೋನ್ ಕರೆ ಮಾಡಿ ಸಲಹೆಯನ್ನು ತೆಗೆದುಕೊಂಡಿದ್ದಾರೆ. ಅವರ ಸಮಸ್ಯೆಗಳು ಸಹ ಪರಿಹಾರ ಆಗಿದೆ. ಹಾಗೆ ಇವರ ವಿಚಾರದಲ್ಲಿ ಒಂದು 2-3 ವರ್ಷದಾಗ ಸಹ ಮನೆ ಕಟ್ಕೊಂಡಿದ್ದಾರೆ ಅವರ ಸಂಬಂಧಿಕರು. ಹೀಗಾಗಿ ಈ ಕುಟುಂಬದವರು ನನಗೆ ತುಂಬ ಆತ್ಮೀಯರು, ಪರಿಚಯರು. ಹಾಗಾಗಿ 9ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನನಗೆ ಫೋನ್ ಕರೆ ಮಾಡ್ತಾರೆ. ಅದಕ್ಕೆ ಮುಂಚೆ ಬೇರೆ ಒಂದು ಸ್ಥಳವನ್ನು ನೋಡಿ ವ್ಯವಹಾರವನ್ನು ಮಾತಾಡಿರ್ತಾರೆ. ಆದರೆ ಇಬ್ಬರಿಗೂ ಸಮಾಧಾನ ಇಲ್ಲದ ಕಾರಣ ನನಗೆ ಫೋನ್ ಕರೆ ಮಾಡಿ ಆ ಸ್ಥಳ ತೆಗೆದುಕೋಬೇಕಾ ಬೇಡವಾ, ಟೂಡಾ ಲೇಔಟ್ ಅಂತೇಳಿ ಕೇಳ್ತಾರೆ. ಹಾಗಿದ್ರೆ ಆ ದಿನದ ಪ್ರಶ್ನಾ ಲಗ್ನ ಕುಂಡಲಿಯನ್ನು ನೋಡೋಣ. ಇವರು ಫೋನ್ ಮಾಡಿರ್ತಕ್ಕಂಥದ್ದು 9/6/2025 ಸೋಮವಾರ, ಸಮಯ ಸಂಜೆ 5 ಗಂಟೆ, ಅನುರಾಧ ನಕ್ಷತ್ರ, ವೃಶ್ಚಿಕ ಲಗ್ನ. ಲಗ್ನದಲ್ಲಿ ಚಂದ್ರ, ರಾಹು 4ನೇ ಮನೆಯಲ್ಲಿ, ಶನಿ ಭಗವಾನರು 5ನೇ ಮನೆಯಾದ ಮೀನ ರಾಶಿಯಲ್ಲಿ, ಶುಕ್ರ 6ನೇ ಮನೆಯಾದ ಮೇಷ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ರವಿ 7ನೇ ಮನೆಯಲ್ಲಿ, ಬುಧ ಗುರು ಲಗ್ನ 8ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಕೇತು ದಶಮ ಭಾವದಲ್ಲಿ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದೆ. ಇಲ್ಲಿ ಇವರ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ನಾವು ಯಾವ ರೀತಿ ತೆಗೆದುಕೋಬೇಕು ಅಂತಂದರೆ, ಲಗ್ನದಿಂದ 4ನೇ ಮನೆಯನ್ನು ನೋಡಬೇಕಾಗುತ್ತೆ. ಅಲ್ಲಿ ಈಗ ಗೋಚಾರ ರೀತಿಯಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ಆ ಸ್ಥಳ ನಾಗದೋಷ ಸ್ಥಳ ಅಂತಲೂ ಕರಿಬೋದು. ಮತ್ತು ಹಾಗೆ ಆ ಸ್ಥಳದಿಂದ ಇವ್ರಿಗೆ ಯಾವುದೇ ರೀತಿಯ ಪಾಸಿಟಿವ್ ರಿಸಲ್ಟು ಸಿಗೋದಿಲ್ಲ ಅಂತಕ್ಕಂಥದ್ದಾಗಿ ತಿಳಿದು ಬರ್ತದೆ. ಪಾಪಗ್ರಹ ರಾಹು ಮಿತ್ರ ಸ್ಥಾನದಲ್ಲಿದ್ದರೂ ಸಹ ಅದು ಶನಿ ಭಗವಾನರ ರಾಶಿ ಆಗಿರೋದ್ರಿಂದ ಶುಭ ಫಲಗಳು ಸಿಗೋದಿಲ್ಲ. ಇನ್ನು 4ನೇ ಅಧಿಪತಿಯಾದಂಥ ಶನಿ ಭಗವಾನರು ಪಂಚಮದಲ್ಲಿ ಸ್ಥಿತರಾಗಿರೋದ್ರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತದೆ. ಇನ್ನು ಭೂಮಿಕಾರಕ, ವಾಹನಕಾರಕನಾದಂಥ ಶುಕ್ರ 6ನೇ ಮನೆಯಲ್ಲಿರ್ತಕ್ಕಂಥದ್ದು ಅಷ್ಟೊಂದು ಉತ್ತಮ ಅಲ್ಲ. ಲಗ್ನದಿಂದ 6ನೇ ಮನೆಯನ್ನು ಶತ್ರು ಮನೆ ಅಂತಕ್ಕಂಥದ್ದಾಗಿ ನಾವು ತಿಳ್ಕೊತೀವಿ. ಹಾಗೆ 4ನೇ ಅಧಿಪತಿಯಾದಂಥ ಶನಿ ಭಗವಾನರು 5ನೇ ಮನೆಯಲ್ಲಿರ್ತಕ್ಕಂಥದ್ದು ಭೂಮಿಕಾರಕ ಕುಜನಿಗೆ ರಾಹು ಕೇತು ಸಂಬಂಧ ಇದ್ದು ದಶಮದಲ್ಲಿರೋದ್ರಿಂದ ಇವರ ಗಡಿಬಿಡಿಯ ನಿರ್ಧಾರಗಳು, ಅಚಾತುರ್ಯವಾದಂಥ ನಿರ್ಧಾರಗಳು ಇವರಿಗೆ ತುಂಬ ಸಮಸ್ಯೆಯನ್ನು ತಂದುಕೊಡ್ತವೆ ಅಂತಕ್ಕಂಥದ್ದಾಗಿ ಪ್ರಶ್ನೆಯಲ್ಲಿ ಕಂಡುಬರ್ತದೆ. ಮನಸ್ಸು ಕಾರಕ ಚಂದ್ರ ನೀಚ. ಈ ನೀಚ ಚಂದ್ರನನ್ನು ಕುಜ 4ನೇ ದೃಷ್ಟಿಯಿಂದ ನೋಡೋದ್ರಿಂದ ಮನಸ್ಸು ಉದ್ವೇಗ ಹೊಂದಿ ಸಮಸ್ಯೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಇನ್ನು ಧನಕಾರಕನಾದಂಥ ಗುರುವನ್ನು ನೋಡೋದಾದರೆ ಲಗ್ನಾತ್ 8ನೇ ಮನೆಯಲ್ಲಿ ಗುರು ಇದ್ದಾಗ, ವ್ಯಾಪಾರಕಾರಕ ಬುಧನೂ ಲಗ್ನಾತ್ 8ನೇ ಮನೆಯಲ್ಲಿದ್ದಾಗ ಇವರು ವ್ಯವಹಾರ ಮಾಡಲಿಕ್ಕೆ ಹೋಗಿ ತನ್ನನ್ನೇ ತಾನು ಸಮಸ್ಯೆಗೆ ತಂದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದ್ರಿಂದ ಈ ಪ್ರಶ್ನೆ ಅಷ್ಟೊಂದು ಶುಭಪ್ರದವಾಗಿ ಬಂದಿ. ಲಗ್ನಾಧಿಪತಿಯಾದ ಕುಜನಿಗೆ ರಾಹು ಕೇತು ಸಂಬಂಧ. ಚಂದ್ರ ಲಗ್ನದಲ್ಲಿ ನೀಚನಾಗಿದ್ದಾನೆ. 4ನೇ ಮನೆಯಲ್ಲಿ ರಾಹು, 5ನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿದ್ದಾರೆ. ಈ ಎಲ್ಲ ಅಂಶಗಳನ್ನು ನಾವು ನೋಡ್ತಾ ಹೋದಾಗ ಈ ಪ್ರಶ್ನಾ ಲಗ್ನ ಕುಂಡಲಿಯಲ್ಲಿ ಪೂರ್ಣ ಪಾಪಗ್ರಹಗಳ ಪ್ರಭಾವ ಕಂಡುಬರ್ತದೆ. ಇಲ್ಲಿ
ಇವರಲ್ಲೇ ಈ ಸ್ಥಳವನ್ನು ತೆಗೆದುಕೋಬೇಕು ಟೂಡಾ ಲೇಔಟ್ ಅಂತೇಳಿ ಮಾತಾಡಿದ್ದಾರೆ. ಟೂಡಾ ಲೇಔಟ್ನ ವ್ಯಾಲ್ಯೂ ಪ್ರಕಾರ ಈ ಸ್ಥಳಕ್ಕೆ 5 ಲಕ್ಷ ಇದೆ. ಆದರೆ ಇವರು ವ್ಯವಹಾರ ಮಾಡಿರ್ತಕ್ಕಂಥ ಈ ಸ್ಥಳ 28 ಲಕ್ಷಕ್ಕೆ ಕೊಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ. ಆದರೆ ಸರ್ಕಾರಿ ವ್ಯಾಲ್ಯೂವೇ ಅಷ್ಟಿಲ್ಲದಲ್ಲೇ ಇರೋದ್ರಿಂದ ಈ ಸ್ಥಳವನ್ನು ನೀವು ತೆಗೆದುಕೊಂಡ್ರೆ ತುಂಬ ದೊಡ್ಡ ಪ್ರಮಾಣದ ಕಷ್ಟ ನಷ್ಟ ಅನುಭವಿಸ್ತೀರ ಅಂತಕ್ಕಂಥದ್ದಾಗಿ ಸಲಹೆಯನ್ನು ನೀಡಿದ್ದೇನೆ. ವಿಶೇಷವಾಗಿ ಇವರು ವ್ಯಾಪಾರ ಮಾಡಿ ಅಡ್ವಾನ್ಸು ಸಹ ಕೊಟ್ಟಿದ್ದಾರೆ. ಆದರೆ ನಾನು ತಿಳಿಸಿದ ವಿಚಾರವನ್ನು ತಿಳ್ಕೊಂಡ ಮೇಲೆ ಮತ್ತು ಆ ಸ್ಥಳದ ಬಗ್ಗೆ ಇವರಿಗೆ ವ್ಯಾಲ್ಯುವೇಷನ್ ಗೊತ್ತಾದ ಮೇಲೆ ತುಂಬ ಮನಸ್ಸು ಬೇಜಾರಾಗಿತ್ತು. ಇದನ್ನು ತೆಗೆದುಕೊಂಡ್ರೆ ಆ ಲಾಭಾಂಶವನ್ನು ಪಡ್ಕೊಳ್ಳಿಕ್ಕೆ ಏನೂ ಆಗೋದಿಲ್ಲ, ಸ್ಥಳ ಬಾರೆ ಸುದ್ದಿ ಇಲ್ಲ ಅಂತಕ್ಕಂಥದ್ದಾಗಿ ಗೊತ್ತಾದಾಗ ನನ್ನನ್ನು ಕನ್ಸಲ್ಟ್ ಮಾಡಿ ಫೋನ್ ಮಾಡಿ ಸಲಹೆ ತೆಗೆದುಕೊಂಡಿದ್ದಾರೆ. ಈ ಕುಟುಂಬದವರಿಗೆ ಸೂಕ್ತ ಸಲಹೆ ಪರಿಹಾರ ಮಾರ್ಗದರ್ಶನವನ್ನು ತಿಳಿಸಿರ್ತೇನೆ. ಆ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೇನೆ. ನಮಸ್ಕಾರ.